77ನೇ ಗಣರಾಜ್ಯದಂದು ಅಂಬೇಡ್ಕರ್ ಭಾವಚಿತ್ರ ಹಿಡಿಯದೆ ಅಪಮಾನ. ಸಿಂಧನೂರು ನಗರದ ಜಗದ್ಗುರು ಪಂಚಾಚಾರ್ಯ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ 77ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದೇ ಅಪಮಾನ ಮಾಡಿದ್ದು ಹಾಗೂ ಮನವಿ ಪಟ್ಟಣದ ಶ್ರೀ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜನವರಿ 26ರಂದು ಆರ್ಯವೈಶ್ಯ ಸಮಾಜದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದೇ ಅವಮಾನ ಮಾಡಿದ್ದು ಖಂಡನೀಯ ಎಂದು ದಲಿತ ಸೇನೆ ತಾಲೂಕಾ ಅಧ್ಯಕ್ಷ ಅಶೋಕ್ ಮೇಗಳಮನಿ ತೀವ್ರವಾಗಿ ಖಂಡಿಸಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಗಣರಾಜ್ಯೋತ್ಸವದಂತಹ ರಾಷ್ಟ್ರೀಯ ಕಾರ್ಯಕ್ರಮ ಸಂದರ್ಭದಲ್ಲಿ ಸಂವಿಧಾನ ಪಿತಾಮಹ ಭಾರತ ರತ್ನ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಗೌರವಪೂರ್ವಕವಾಗಿ ಅಳವಡಿಸುತ್ತಿರುವುದು ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯವಾಗಿರುತ್ತದೆ. ಹಿನ್ನೆಲೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಅಳವಡಿಸದೆ ಧ್ವಜಾರೋಹಣ ಮಾಡುವುದು ಸಂವಿಧಾನದ ಗೌರವಕ್ಕೆ ಧಕ್ಕೆ ಆಗುವಂತಹ ವಿಷಯವಾಗಿದೆ. ಆದ್ದರಿಂದ ಸದರಿ ಎರಡು ಘಟನೆಗಳು ಕುರಿತು ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ತಿಳಿಸಿದರು. ಸೇನೆಯಿಂದ ಈ ದಿನ ಅಂದುಕೊಂಡಿರ್ತಕ್ಕಂಥ ಮನವಿ ಪತ್ರ ಜಗದ್ಗುರು ಪಂಚಾಚಾರ್ಯ ಆರ್ಯವೈಶ್ಯ ಸಮಾಜದ ವತಿಯಿಂದ ಮಾನವಿ ಪಟ್ಟಣದ 77ನೇ ಗಣರಾಜ್ಯೋತ್ಸವವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಫೋಟೋ ಹಿಡಿದೇ ಧ್ವಜಾರೋಹಣ ಮಾಡಿದ್ದಕ್ಕಾಗಿ ನಾವು ಈ ದಿನ ಮನವಿ ಪತ್ರ ಮೂಲಕ ಬಂದಿದ್ದೇವೆ. ಮನೆ ಬಂಧುಗಳೇ, ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತು ಅದರ ನೀಡಿರ್ತಕ್ಕಂಥ ಕೊಡುಗೆಯನ್ನು ಅರ್ಥ ಮಾಡಿಕೊಂಡು ಅವರು ಗಣರಾಜ್ಯೋತ್ಸವ ದಿನ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಫೋಟೋ ಇಡಲಾರದೇ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಇವರಿಗೆ ತಕ್ಕ ಪಾಠ ಕಲಿಸಿ ಇವರ ಬ್ಯಾಂಕನ್ನು ರದ್ದುಗೊಳಿಸಬೇಕು. ಮತ್ತು ಅದೇ ರೀತಿಯಾಗಿ ಮಾನವೀಯತೆ ನಡೆದಿರತಕ್ಕಂಥ ಇದೇ ವಿಚಾರವಾಗಿ ಅಲ್ಲೂ ನಾವು ನಮ್ಮ ದಲಿತ ಸೇನೆಯಿಂದ ತಾಲೂಕಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಹಿತ ಈ ಥರ ದಲಿತ ಸೇನೆಯಿಂದ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ಈ ವಾಕ್ಯಗಳನ್ನು ರದ್ದುಗೊಳಿಸಬೇಕು. ಮತ್ತು ಅದೇ ರೀತಿಯಾಗಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಪತ್ರ ಕೊಡುವ ಮುಖಾಂತರ ಇವನ್ನು ಪರಿಶೀಲನೆ ಮಾಡಿ ಏನಪ್ಪ ಅಂತಂದರೆ ಸಂವಿಧಾನ ಅಡಿಯಲ್ಲಿ ಇದನ್ನು ಇಡಬೇಕೋ ಬೇಡವೋ ಸುತ್ತೋಲೆಯನ್ನು ನೋಡಿಕೊಂಡು ಅವರು ಬ್ಯಾಂಕ್ ನಡೆಸಬೇಕಾಗಿತ್ತು. ಆ ಬ್ಯಾಂಕಿನ ಮುಖ್ಯಸ್ಥರಾಗಲಿ ಅಧ್ಯಕ್ಷರಾಗಲಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ಈ ದಿನದಂದು ನಮ್ಮ ದಲಿತ ಸೇನೆಯಿಂದ ಮನವಿ ಪತ್ರವನ್ನು ಕೊಡ್ತೀವಿ. ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾಯ್ದೆ ಮೇಲೆ ನೀವು ಕೇಸ್ ಹಾಕ್ತೀರಿ, ಹಾಗಾಗಿ ಹಣ ವಸೂಲಿ ಮಾಡ್ಕೊತೀರಿ. ಅಂದ್ರೆ ನಿಮಗೆ ಸಂವಿಧಾನ ನಿಮ್ಮ ಬ್ಯಾಂಕ್ಗಳು ಉದ್ಧಾರ ಮಾಡಕ್ಕೆ ಬೇಕು. ಅಂದ್ರೆ ಅಂಬೇಡ್ಕರ್ ಫೋಟೋ ಇಡಕ್ಕೆ ಬೇಕಾಗಿಲ್ಲ. ಯಾಕೆ ಮಾಡ್ತೀರಿ ಇಂಥವೆಲ್ಲ? ನೀವು ನಿಮ್ಮಿಂದ ಬ್ಯಾಂಕ್ ನಡೆಸಲ್ಲ, ನೀವು ಸರ್ಕಾರದ ಸುತ್ತೋಲೆಗಳನ್ನು ನೀವು ಪಾಲಿಸಲ್ಲ ಅಂದ್ರೆ ನಿಮ್ಮ ಬ್ಯಾಂಕನ್ನ ಮುಚ್ಚಿಬಿಡ್ರಿ. ಈ ಒಂದು ಏನು ಆಡಳಿತ ಅಧಿಕಾರಿಗಳು ನಾವು ತಹಸೀಲ್ದಾರ್ ಮುಖಾಂತರ ಏನು ನಾವು ಕೇಳ್ಕೊಳ್ತೀವಿ ಅಂದ್ರೆ ಇವರಿಗೆ ಪರ್ಮಿಷನ್ ಕೊಡಬೇಕಾದದ್ದು ಸರ್ಕಾರ ಇದೆಲ್ಲ, ಸರ್ಕಾರ ಕೊಟ್ಟಿರ್ತದೆ. ಆ ನಿರ್ದೇಶನ ಪ್ರಕಾರ ನೀವು ಬ್ಯಾಂಕ್ಗಳು ನಡೆಸಬೇಕು. ಇಲ್ಲಾಂದ್ರೆ ತಹಸೀಲ್ದಾರ್ ಇನ್ನಿತರ ಜಿಲ್ಲಾಡಳಿತವರು ಇದನ್ನು ಪರವಾನಗಿ ರದ್ದುಗೊಳಿಸಬೇಕು. ಇದು ನಮ್ಮ ಒತ್ತಾಯದ ಹೋರಾಟ. ಯಾಕಂದ್ರೆ ಇಂಥ ನಾಲಾಯಕಗಳು ಇವತ್ತು ಜಗದ್ಗುರು ಬ್ಯಾಂಕ್ ಆಗಿರ್ಬೋದು, ಇಡೀ ಸಿನ್ನೂರು ತಾಲೂಕಿನಲ್ಲಿ 100 ಬ್ಯಾಂಕ್ಗಳಿದ್ದಾವೆ. ಇವನು ಮಾಡ್ತಾನೆ, ನಾಳೆ ಅವನು ಮಾಡ್ತಾನೆ. ಯಾಕಂದ್ರೆ ಇವತ್ತು ನಾಗರಿಕರುಗಳು ನಾವು ನಮಗೆ ಕಷ್ಟ ಅಂತ ಓದ್ತೀವಿ. ನಾವು ಇವತ್ತು ನ್ಯಾಯ ಅಂತ ಹೋದ್ರೆ ಮಲ್ಲಿಕಾರ್ಜುನ ಗೌಡ ಒಬ್ಬನು ಅದು ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಅದೇ ಅಡಿಯಲ್ಲಿ ನೇಮಕಾತಿ ಒಂದು ಅವನೇ ಅಂತ ಒಂದು ಕೆಟ್ಟ ಪರಿಸ್ಥಿತಿಗಳಿದಾಗ ಇಂಥವ್ರಿಗೆ ಮೇಲ್ಪಟ್ಟು ಮಾಡಬಹುದು. ಇದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ಇವತ್ತು ಇಂಡಿಯನ್ ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕಾ ಅಧ್ಯಕ್ಷ ಅಶೋಕ್ ಮೇಗಳಮನಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಗೋರೆಬಾಳ್, ಉಪಾಧ್ಯಕ್ಷ ಮುದುಕಪ್ಪ ಟೈಲರ್, ಬುನ್ನಟ್ಟಿ, ನಿರ್ಪಾದಿ ಸೋಲಂಗಿ, ಹುಸೇನಪ್ಪ ವೀರುಪಾಪುರ, ಹನುಮಂತ ಗೋರೆಬಾಳ್, ಮಲ್ಲಿಕಾರ್ಜುನ್ ಕುರುಗೋಡ್, ರವಿ ಸಿಂಗಾಪುರ್, ಬಸವರಾಜ್ ಪೂಜಾರಿ, ಚಿದಾನಂದ ನಾಗಲಾಪುರ್, ಹುಸೇನಪ್ಪ ಗೋರೆಬಾಳ್, ಶರಣು ಮಾಡಿಸಿರುವರ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.